ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಅಂದ್ರೆ ಅದು ಇಸ್ರೋ. ಅದೊಂದು ಬರೀ ಸಂಸ್ಥೆಯಲ್ಲ, ಅದು ನಮ್ಮ ದೇಶದ ಹೆಮ್ಮೆ. ಚಂದ್ರಯಾನ-3 ಯಶಸ್ಸಿನ ನಂತರವಂತೂ ಇಸ್ರೋ ತುಸು ಹೆಚ್ಚೇ ಜಗತ್ತಿನ ಗಮನ ಸೆಳೆದಿದೆ. ಇಡೀ ದೇಶವೇ ಈಗ ಇಸ್ರೋದ ಮುಂದಿನ ದೊಡ್ಡ ಪ್ರಾಜೆಕ್ಟ್ ಆದ ಗಗನಯಾನ ಮಿಷನ್ಗಾಗಿ ಕಾತುರದಿಂದ ಕಾಯ್ತಾ ಇದೆ. ಆದರೆ ಈ ಹೊತ್ತಲ್ಲಿ ಇಸ್ರೋಗೆ ದೊಡ್ಡ ಆಘಾತವೊಂದು ಎದುರಾಗಿದೆ. ಹೌದು, ಇಸ್ರೋದ 100ಕ್ಕೂ ಹೆಚ್ಚು ಟಾಪ್ ವಿಜ್ಞಾನಿಗಳು ದಿಢೀರನೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಕೂಡ ಗಗನಯಾನದಂತ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಹಿರಿಯ ವಿಜ್ಞಾನಿಗಳು ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ಗಳು ಒಮ್ಮೆಲೆ ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇಸ್ರೋದಲ್ಲಿ ದಿಢೀರಂತ ಏನಾಗ್ತಾ ಇದೆ? ವಿಜ್ಞಾನಿಗಳು ಒಮ್ಮೆಲೆ ಯಾಕೆ ಕೆಲಸ ಬಿಡ್ತಾ ಇದ್ದಾರೆ? ಇವರು ಕೆಲಸ ಬಿಟ್ಟು ಹೋಗ್ತಾ ಇರೋದಾದ್ರೂ ಎಲ್ಲಿಗೆ? ಇದರಿಂದ ಗಗನಯಾನ ಮಿಷನ್ಗೆ ತೊಂದರೆಯಾಗುತ್ತಾ? ಇವರ ರಾಜೀನಾಮೆ ತಡೆಯೋದಿಕ್ಕೆ ಕೇಂದ್ರ ಸರ್ಕಾರ ತಂದಿರೋ ಹೊಸ ಕಠಿಣ ರೂಲ್ಸ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಬಿಸಿ ಬಿಸಿ ಅಪ್ಡೇಟ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಸ್ರೋದಲ್ಲಿ ಶುರುವಾಯಿತು ರಾಜೀನಾಮೆ ಪರ್ವ. ಬೆಚ್ಚಿ ಬಿದ್ದ ಕೇಂದ್ರ. ಸ್ನೇಹಿತರೆ, ಇಸ್ರೋದಲ್ಲಿ ಸುಮಾರು 14,600ಕ್ಕೂ ಹೆಚ್ಚು ಉದ್ಯೋಗಿಗಳಿದ್ದಾರೆ. ಇದರಲ್ಲಿ ರಾಜೀನಾಮೆ ಕೊಟ್ಟಿರೋದು 100ರಿಂದ 120 ಜನ ವಿಜ್ಞಾನಿಗಳು. ಕೇಳೋಕೆ ಈ ಸಂಖ್ಯೆ ಚಿಕ್ಕದಾಗಿ ಕಂಡ್ರು, ಇವರು ಕೆಲಸ ಮಾಡ್ತಾ ಇದ್ದ ಹುದ್ದೆಗಳು ಮಾತ್ರ ಬಹಳ ದೊಡ್ಡದು. ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿರುವ ಪ್ರಕಾರ ಬೆಂಗಳೂರಿನ UR ರಾವ್ ಸ್ಯಾಟಲೈಟ್ ಸೆಂಟರ್ನಲ್ಲೇ ಸುಮಾರು 80 ಜನ ವಿಜ್ಞಾನಿಗಳು ರಾಜೀನಾಮೆ ನೀಡಿದ್ದಾರೆ. ಇನ್ನು ಕೇರಳದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಿಂದ 20ಕ್ಕೂ ಹೆಚ್ಚು ಜನ ಕೆಲಸ ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟವರಲ್ಲಿ ಗಗನಯಾನ ಮಿಷನ್ನ ಪ್ರಮುಖ ಭಾಗವಾಗಿರುವ LVM-3 ಉಡಾವಣಾ ವಾಹಕದ ಪ್ರಾಜೆಕ್ಟ್ ಡೈರೆಕ್ಟರ್ ವಿಕ್ಟರ್ ಜೋಸೆಫ್, ಹಾಗೆ ಚಂದ್ರಯಾನ 3ರಲ್ಲಿ ಕೆಲಸ ಮಾಡಿದ್ದ ಸಿಮ್ಯುಲೇಷನ್ ಡೇಟಾವನ್ನು ನಿರ್ವಹಿಸ್ತಾ ಇದ್ದ ಯುವ ವಿಜ್ಞಾನಿ ಆದಿತ್ಯ ರಲ್ಲಪಲ್ಲಿ ಅವರಂಥ ಘಟಾನುಘಟಿಗಳು ಸೇರಿದ್ದಾರೆ. ಇದೇ ಈಗ ಇಸ್ರೋಗೆ ದೊಡ್ಡ ತಲೆನೋವಾಗಿರೋದು. ವಿಜ್ಞಾನಿಗಳು ಕೆಲಸ ಬಿಡ್ತಾ ಇರೋದ್ಯಾಕೆ? ಇವರೆಲ್ಲ ಹೋಗ್ತಾ ಇರೋದು ಎಲ್ಲಿಗೆ? ಸಾಮಾನ್ಯವಾಗಿ ಸರ್ಕಾರಿ ಕೆಲಸ ಅಂದ್ರೆ ಯಾರಾದ್ರೂ ಬಿಡ್ತಾರಾ? ಆದ್ರೆ ಇಸ್ರೋ ವಿಜ್ಞಾನಿಗಳು ಯಾಕೆ ಕೆಲಸ ಬಿಡ್ತಾ ಇದ್ದಾರೆ? ಇದಕ್ಕೆ ಮುಖ್ಯ ಕಾರಣ ಪ್ರೈವೇಟ್ ಸ್ಪೇಸ್ ಸ್ಟಾರ್ಟ್ಅಪ್ಗಳು. ಹೌದು, 2020ರಲ್ಲಿ ಭಾರತ ಸರ್ಕಾರ ಬಾಹ್ಯಾಕಾಶ ವಲಯವನ್ನ ಖಾಸಗಿಯವರಿಗೂ ಮುಕ್ತಗೊಳಿಸಿತ್ತು. ಅಂದಿನಿಂದ ಭಾರತದಲ್ಲಿ ಸ್ಪೇಸ್ ಸ್ಟಾರ್ಟ್ಅಪ್ಗಳ ಭರಾಟೆ ಜೋರಾಗಿದೆ. ಚಿಕ್ಕಮಗಳೂರಿನ ಯುವಕನ ಫಿಕ್ಸೆಲ್, ಅಗ್ನಿಕುಲ್ ಕಾಸ್ಮೋಸ್, ಸ್ಕೈರೂಟ್ ಏರೋಸ್ಪೇಸ್ನಂತ 400ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಈಗ ದೇಶದಲ್ಲಿ ತಲೆ ಎತ್ತಿವೆ. ಕೇವಲ 2025ರಲ್ಲೇ ಇವು $150 ಮಿಲಿಯನ್, ಅಂದ್ರೆ ಸುಮಾರು 1,500 ಕೋಟಿ ರೂಪಾಯಿ ಬಂಡವಾಳ ಆಕರ್ಷಿಸಿವೆ. ಈ ಸ್ಟಾರ್ಟ್ಅಪ್ಗಳು ಈಗ ಇಸ್ರೋದ ಅನುಭವಿ ವಿಜ್ಞಾನಿಗಳಿಗೆ ದೊಡ್ಡ ಮೊತ್ತದ ಪ್ಯಾಕೇಜ್ ಆಫರ್ ನೀಡಿ ತಮ್ಮತ್ತ ಸೆಳೀತಾ ಇವೆ. ಅಷ್ಟೇ ಯಾಕೆ, ಸ್ವತಃ ಇಸ್ರೋದ ಮಾಜಿ ಚೇರ್ಮನ್ ಆಗಿದ್ದ ಎಸ್ ಸೋಮನಾಥ್ ಅವರೇ ಈಗ ಅಗ್ನಿಕುಲ್ ಕಾಸ್ಮೋಸ್ ಸ್ಟಾರ್ಟ್ಅಪ್ನ ಬೋರ್ಡ್ ಆಫ್ ಡೈರೆಕ್ಟರ್ ಸಮಿತಿಗೆ ಸೇರ್ಪಡೆಯಾಗಿದ್ದಾರೆ. ಬೆಚ್ಚಿಬಿದ್ದ ಕೇಂದ್ರ. ವಿಜ್ಞಾನಿಗಳಿಗೆ ಬೀಗ ಹಾಕಲು ಹೊಸ ರೂಲ್ಸ್. ತಮ್ಮ ಅನುಭವಿ ವಿಜ್ಞಾನಿಗಳು ಹೀಗೆ ಸಾಲು ಸಾಲಾಗಿ ರಾಜೀನಾಮೆ ಕೊಡ್ತಾ ಇರೋದನ್ನ ನೋಡಿ ಕಂಗಾಲಾಗಿರುವ ಬಾಹ್ಯಾಕಾಶ ಇಲಾಖೆ ಇದೀಗ ಹೊಸ ಕಠಿಣ ಆದೇಶವೊಂದನ್ನು ಹೊರಡಿಸಿದೆ. ಜುಲೈ 14ರಂದು ಬಿಡುಗಡೆಯಾಗಿರುವ ಈ ಇಂಟರ್ನಲ್ ಮೆಮೊ ಪ್ರಕಾರ ಇನ್ಮುಂದೆ ಗಗನಯಾನ ಮತ್ತು ಇತರ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರೋ ಗ್ರೂಪ್ ಎ ವಿಜ್ಞಾನಿಗಳು ಮತ್ತು ತಾಂತ್ರಿಕ ಸಿಬ್ಬಂದಿ ರಾಜೀನಾಮೆ ನೀಡಿದ್ರೆ ಅಥವಾ ಸ್ವಯಂ ನಿವೃತ್ತಿ ಕೇಳಿದ್ರೆ ಅದನ್ನ ಸುಲಭವಾಗಿ ಒಪ್ಪಿಕೊಳ್ಳುವಂತಿಲ್ಲ ಅಂತ ಆದೇಶ ಹೊರಡಿಸಿದೆ. 2020ರ ನಿಯಮದ ಪ್ರಕಾರ ಇಸ್ರೋದ ಆಯಾ ಸೆಂಟರ್ ಡೈರೆಕ್ಟರ್ಗಳೇ ಈ ರಾಜೀನಾಮೆಗಳನ್ನು ಅಂಗೀಕರಿಸಬಹುದಾಗಿತ್ತು. ಆದ್ರೆ ಈಗ ಆ ಪವರ್ ಅನ್ನ ಕಿತ್ತುಕೊಳ್ಳಲಾಗಿದೆ. ಇನ್ಮುಂದೆ ಯಾರಾದರೂ ರಾಜೀನಾಮೆ ಕೊಟ್ರೆ ಆ ಪ್ರಪೋಸಲ್ ಅನ್ನು ನೇರವಾಗಿ ದೆಹಲಿಯಲ್ಲಿರುವ ಬಾಹ್ಯಾಕಾಶ ಇಲಾಖೆಗೆ ಕಳುಹಿಸಬೇಕು. ಆ ಪ್ರಾಜೆಕ್ಟ್ ಮುಗಿಯುವವರೆಗೆ ಅವರ ರಾಜೀನಾಮೆಯನ್ನು ಅಂಗೀಕರಿಸದೆ ತಡೆ ಹಿಡಿಯುವ ಅಧಿಕಾರವನ್ನು ಸರ್ಕಾರ ತನ್ನ ಕೈಗೆ ತೆಗೆದುಕೊಂಡಿದೆ. ಮುಂದೇನು ಗಗನಯಾನಕ್ಕೆ ಆಗುತ್ತಾ ತೊಂದರೆ? ಇಸ್ರೋದಲ್ಲಿ ನಡೀತಾ ಇರುವ ಈ ದಿಢೀರ್ ಬೆಳವಣಿಗೆಗಳ ಬಗ್ಗೆ ಸ್ವತಃ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರೇ ಪ್ರತಿಕ್ರಿಯಿಸಿದ್ದಾರೆ. ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನರು ಬರೋದು ಹೋಗೋದು ಸಹಜ. ಇದರಿಂದ ಗಗನಯಾನಕ್ಕಾಗ್ಲಿ ಬೇರೆ ಯಾವುದೇ ಪ್ರಾಜೆಕ್ಟ್ಗಳಿಗಾಗ್ಲಿ ಯಾವುದೇ ತೊಂದರೆಯಾಗಲ್ಲ. ಇದೊಂದು ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆ ಅಷ್ಟೇ ಅಂತ ಅವರು ಅಭಯ ನೀಡಿದ್ದಾರೆ. ಜೊತೆಗೆ ಇಸ್ರೋ ಕೂಡ ಮುಂದಿನ ದಿನಗಳಲ್ಲಿ 1050 ಹೊಸ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳೋದಿಕ್ಕೆ ಸಿದ್ಧತೆ ನಡೆಸಿದೆ. ಆದರೆ ಹೊಸಬರನ್ನ ನೇಮಕ ಮಾಡಿಕೊಳ್ಳೋದು ಸುಲಭ. ಆದರೆ ಗಗನಯಾನದಂತ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗಳಲ್ಲಿ
ವರ್ಷಗಟ್ಟಲೆ ಕೆಲಸ ಮಾಡಿ ಅನುಭವ ಇರುವ ವಿಜ್ಞಾನಿಗಳನ್ನ ಕಳ್ಕೊಂಡ್ರೆ ಆ ಜಾಗವನ್ನು ತುಂಬುವುದು ಅಷ್ಟು ಸುಲಭ ಅಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಒಟ್ಟಿನಲ್ಲಿ ಸ್ನೇಹಿತರೆ, ಚಂದ್ರಯಾನ 4, ಗಗನಯಾನ, ಮಂಗಳಯಾನ 2 ಮತ್ತು ಭಾರತೀಯ ಅಂತರಿಕ್ಷ ನಿಲ್ದಾಣದಂತ ಸಾಲು ಸಾಲು ಬೃಹತ್ ಪ್ರಾಜೆಕ್ಟ್ಗಳನ್ನು ಇಟ್ಕೊಂಡಿರುವ ಇಸ್ರೋಗೆ ಈಗ ತನ್ನ ವಿಜ್ಞಾನಿಗಳನ್ನು ಉಳಿಸಿಕೊಳ್ಳೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ವಿಜ್ಞಾನಿಗಳು ಇಸ್ರೋ ಬಿಟ್ಟು ಪ್ರೈವೇಟ್ ಕಂಪನಿಗಳಿಗೆ ಹೋಗ್ತಾ ಇರೋದು ಸರಿನಾ? ವಿಜ್ಞಾನಿಗಳ ರಾಜೀನಾಮೆಗೆ ಕಠಿಣ ರೂಲ್ಸ್ ತಂದಿರೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.